ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕ 21ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಭೂಮಿ ಆಕಾಶಗಳು ಅದೇನಾಗಬಹುದು, ಒಂದು ದಿನದಲ್ಲಿ ಅದೇನಾಗಬಹುದು, ಅಳಿದು ಹೋಗಬಹುದು. ಆದರೆ ನಾನು ನಿಮ್ಮೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆಗಳು, ನಾನು ನಿಮ್ಮೊಂದಿಗೆ ಮಾಡಿಕೊಂಡಂತಹ ವಾಗ್ದಾನಗಳು ಅದೇನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ ಎಂದು ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಒಂದು ದಿನದಲ್ಲಿ ಭೂಮಿ ಆಕಾಶಗಳು ಅದೇನಾಗ್ತದೆ, ಅಳಿದು ಹೋಗುವಂಥದ್ದಾಗಿದೆ, ಬಿದ್ದು ಹೋಗುವಂಥದ್ದಾಗಿದೆ, ನಷ್ಟಪಟ್ಟು ಹೋಗುವಂಥದ್ದಾಗಿದೆ. ಆದರೆ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ತನ್ನ ವಾಗ್ದಾನಗಳು, ಆತನ ಮಾತುಗಳು ಅದೇನಾಗುವುದಿಲ್ಲ, ಒಂದು ದಿನವೂ ಅದೇನಾಗುವುದಿಲ್ಲ, ಬಿದ್ದು ಹೋಗುವುದೇ ಇಲ್ಲ. ಯಾಕಂದ್ರೆ ಆತನ ಮಾತುಗಳು ನಮ್ಮ ಜೀವಿತದಲ್ಲಿ ಅದೇನಾಗಿದೆ, ಕ್ರಿಯೆ ಮಾಡುವಂಥದ್ದಾಗಿದೆ, ಕಾರ್ಯವನ್ನ ಸಾಧಿಸುವಂಥದ್ದಾಗಿದೆ, ನಮ್ಮ ಜೀವಿತದಲ್ಲಿ ನೆರವೇರಿಸುವಂಥದ್ದಾಗಿದೆ, ನಮ್ಮ ಜೀವಿತವನ್ನು ಅಭಿವೃದ್ಧಿ ಪಡಿಸುವಂಥದ್ದಾಗಿದೆ. ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ, ಕರ್ತನೇ ನಿನ್ನ ಮಾತುಗಳು ನನ್ನ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ ಎಂದು ಹೇಳುವಾಗ ಆತನು ನಮಗೆ ಸಹಾಯ ಹಸ್ತವನ್ನ ನೀಡಿ ಆತನು ನಮ್ಮನ್ನ ಬಲಪಡಿಸಿ ತನ್ನ ಮಾತುಗಳು ನೆರವೇರಲಿಕ್ಕಾಗುವಂತೆ ಸಹಾಯವನ್ನ ಆತನು ಮಾಡ್ತಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡಿದ ಜನಗಳು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಮಾತುಗಳು ಅಳಿದು ಹೋಗದಂತೆ ನಿನ್ನ ಜನರನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.